ಅದು ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದು. ಅಲ್ಲಿ ಶ್ರೀಮಂತರು ಇರೋದೇನೆ ಜಾಸ್ತಿ. ಅಲ್ಲಿ ಒಂದು ರಸ್ತೆ ಇದೆ. ಆ ರಸ್ತೆಯಲ್ಲಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಮನೆ ಇದೆ, ಅದರ ಪಕ್ಕದಲ್ಲಿ ರಾಜ್ಕುಮಾರ್ ಅವರ ಮನೆ ಇದೆ. ಎಲ್ಲ ಪ್ರತಿಷ್ಠಿತ ಜನರೇ. ಸೊ ಶಿವಕುಮಾರ್ ಅವರ ಮನೆಯ ಎದುರು ಮನೆ ಏನಿದೆ ಅದು ಡಿ ಕೆ ಸುರೇಶ್ ಅವರ ಸಹೋದರದ್ದು. ಆ ರಸ್ತೆ ಇದೆಯಲ್ಲ, ಇವತ್ತು ಓಡಾಡುವುದಕ್ಕೆ ಸಾಧ್ಯ ಆಗದಷ್ಟು ಜನಸಂದಣಿಯಲ್ಲಿ ಸೇರಿದ್ದಾರೆ ಅಂತ. ಸೊ 2-3 ದಿವಸದಿಂದ ಅದೇ ನಡೀತಾ ಇದೆ. ಅದು ಭಾಳ ಮುಖ್ಯವಾದ ಪ್ರಶ್ನೆ. ನಾನು ಮಾತನಾಡೋದು ಏನು ಅಂದರೆ, ಈ ಅಧಿಕಾರ ಅನ್ನೋದು ಇದೆಯಲ್ಲ, ಅದು ಹಸ್ತಾಂತರ ಆದ ತಕ್ಷಣ ನಂಬಿಕೆ ಅನ್ನೋದು ಅಷ್ಟು ಬೇಗ ಬದಲಾಗುತ್ತಾ? ಅಂದರೆ ಯಾರನ್ನು ತಮ್ಮ ನಾಯಕರು ಅಂತ ಅಂದುಕೋತಾರೋ ಅದನ್ನು ಒಂದು ರೀತಿಯಲ್ಲಿ ಬಟ್ಟೆ ಬದಲಿಸಿದ ಹಾಗೆ ಈ ನಿಷ್ಠೆಯನ್ನು ಬದಲಿಸಬಹುದಾ ಅಂತ ನನಗೆ ಇದು ಅನ್ನೋದಕ್ಕೆ ಕಾರಣ ಇದೆ. ನಾನು ಅರಸು ಅವರು ಅಧಿಕಾರ ಕಳೆದುಕೊಂಡಾಗ ಅವರ ಮನೆಯ ಬಳಿ ಯಾರೂ ಇಲ್ಲದಿರುವುದನ್ನು ನೋಡಿದ್ದೀನಿ. ಅರಸು ಒಬ್ಬರೇ ಕೂತಿದ್ದನ್ನು ನೋಡಿದ್ದೀನಿ. ಹೀಗೆ ಹಲವು ಮುಖ್ಯಮಂತ್ರಿಗಳು ಅಧಿಕಾರ ಕಳೆದುಕೊಂಡ ಮೇಲೆ ಅವ್ರ ಮನೆ ಬಳಿ ಯಾರೂ ನುಸುಳೋದೇ ಇಲ್ಲ, ಬರೋದೇ ಇಲ್ಲ, ಬಿಟ್ಟಾಕ್ಬಿಡ್ತಾರೆ. ಹಾಗೆಯೇ ಸಿದ್ದರಾಮಯ್ಯನವರ ಬೆಂಬಲಿಗರೇನಿದ್ದಾರೆ ಅವರ ವಲಸೆ ಪ್ರಾರಂಭ ಆಗಿದೆಯಾ? ಈ ಪ್ರಶ್ನೆ ಏನಿದೆ ಅದು ಕೇಳೋದ ಕಾರಣ ನಿನ್ನೆಯಿಂದ ನಡೆದಂಥ ಬೆಳವಣಿಗೆ ಅಂತ. ಡಿ ಕೆ ಶಿವಕುಮಾರ್ ಅವರ ಮನೆ ಏನಿದೆ ಅಲ್ಲಿ ಸಂಭ್ರಮ ಇದೆ. ಇವತ್ತು ಬೆಳಗ್ಗೆ ಕೂಡ ಡಿ ಕೆ ಶಿವಕುಮಾರ್ ಅವರು ಮನೆಯ ತಮ್ಮ ಮಹಡಿಯ ಮೇಲೆ ಬಂದು ನಿಂತು ಅಭಿಮಾನಿಗಳು ಎಲ್ಲರಿಗೂ ಕೂಡ ಪ್ರೀತಿಯಿಂದ ಕೈ ಬೀಸಿದ್ರು. ಅವರ ಮುಖದಲ್ಲಿ ಅಂಥ ನಗೆಯನ್ನು ನೋಡದೆ ಬಹಳ ಕಾಲ ಆಗಿತ್ತು. ಯೂಶ್ವಲಿ ಅವ್ರು ನಗೋದು ಕಡಿಮೆ. ಆದರೆ ಇವತ್ತು ಅವರ ಒಳಗಡೆ ಇರುವ ಸಂತೋಷ ಇದೆಯಲ್ಲ, ಅದು ಹೊರಗೆ ಕಾಣ್ತಾ ಇತ್ತು. ಸೊ ಹಾಗಿದ್ದರೆ ಕಳೆದ 2 ದಿನಗಳಿಂದ ಹಲವಾರು ನಾಯಕರುಗಳು ನಿಯೋಜಿತ ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ಅವರಿಗೆ ಹೂಗುಚ್ಛ ಕೊಟ್ಟು ಬಂದರು. ಅದರ ಈ ಲಿಸ್ಟ್ನಲ್ಲಿ ಹಲವರಿದ್ದರು. ಸಿದ್ದರಾಮಯ್ಯನವ್ರಿಗೆ ಹತ್ತಿರ ಆದವರಿದ್ದರು, ಮಾದೇವಪ್ಪನವರಿದ್ದರು, ಎಚ್ ಕೆ ಪಾಟೀಲ್ರಿದ್ದರು, ಎಂ ಬಿ ಪಾಟೀಲ್ರಿದ್ದರು, ದಿನೇಶ್ ಗುಂಡೂರಾವ್ ಇದ್ದರು, ಸಚಿವ ಆಗಿದ್ದಂಥ ಮಂಕಾಳ್ ವೈದ್ಯ ಇದ್ದರು, ಮಧು ಬಂಗಾರಪ್ಪ ಇದ್ದರು, ರಾಘವೇಂದ್ರ ಹಿಟ್ನಾಳ್ ಅಂತೂ ಭಾಳ ಸಿದ್ದರಾಮಯ್ಯನವರಿಗೆ ಹತ್ತಿರ ಇದ್ದವರಾಗಿದ್ದರು, ಅವರು ಕಾಣಿಸ್ಕೊಂಡ್ರು. ದಟ್ ಬಿ ಆರ್ ಪಾಟೀಲ್ರಿದ್ದರು, ಯತೀಂದ್ರ ಸಿದ್ದರಾಮಯ್ಯ ಹೋಗಿ ಬಂದರು, ತನ್ವೀರ್ ಸೇಠ್ ಅವರು, ಎಲ್ಲ ಜನ ಏನಿದ್ದಾರೆ ಶಾಸಕರುಗಳು ಒಂದು ರೀತಿಯಲ್ಲಿ ದಟ್ ಬೆಳಗ್ಗೆ ತಕ್ಷಣ ದೇವಸ್ಥಾನಕ್ಕೆ ವಿಸಿಟ್ ಮಾಡೋ ಹಾಗೆ ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಸದಾಶಿವನಗರದ ಮನೆಗೆ ವಿಸಿಟ್ ಮಾಡ್ತಾಯಿದ್ರು. ಸೊ ಹೋಗೋದು, ಹೂಗುಚ್ಛ ಕೊಡೋದು, ವಿಶ್ ಮಾಡೋದು ಭಾಳ ಸಹಜವಾದ್ದು. ಅದಾದ ಮೇಲೆ ಮಂತ್ರಿಮಂಡಲದ ನೋಡಿ, ಯುವಕರು ಇರಲಿ, ನಾವು ಹಿರಿಯರು ನೋಡಿ ನಮ್ಮ ಕೈ ಬಿಡಬೇಡಿ ಅಂತ ಮನವಿ ಮಾಡೋದು. ಅಂದರೆ ಸೀನ್ ಏನಿದೆ, ಸಿದ್ದರಾಮಯ್ಯನವರ ಮನೆಯ ಎದುರು ತುಂಬಿ ಇರ್ತಾ ಇದ್ದಂತಹ ಕಾಂಗ್ರೆಸ್ನ ಶಾಸಕರು ಈಗ ಡಿ ಕೆ ಶಿವಕುಮಾರ್ ಅವರ ಮನೆ ಎದುರು ಕಾಣ್ತಾರೆ. ಇದೇ ಅಧಿಕಾರದ ಶಕ್ತಿ ಅಂತ. ಸೊ ಪವರ್ ಪಾಲಿಟಿಕ್ಸ್ ಯು ವಿಲ್ ಬಿ ಆಲ್ವೇಸ್ ಲೈಕ್ ದ್ಯಾಟ್. ಪವರ್ ಪಾಲಿಟಿಕ್ಸ್ನಲ್ಲಿ ವ್ಯಕ್ತಿಗತ ನಂಬಿಕೆಗಾಗಲಿ ಬದ್ಧತೆಗಾಗಲಿ ಯಾವತ್ತೂ ಇರಲ್ಲ. ನಾವೀಗೊಂದು ಮಾತು ಹೇಳಿದೆ, ದೇವರಾಜ ಅರಸು ಅವರು ಅಧಿಕಾರವನ್ನು ಕಳೆದುಕೊಂಡ ಆ ಸಂದರ್ಭ ನನಗಿನ್ನೂ ಭಾಳ ಸ್ಪಷ್ಟವಾಗಿ ನೆನಪಿದೆ. ನಾನಾಗ ರಾಜಕೀಯ ವರದಿಗಾರನಾಗಿದ್ದೆ, ಕಬ್ ರಿಪೋರ್ಟರ್ ನಾನು. ಅರಸು ಅವರ ಜೊತೆ ಇದ್ದವರು ಏನಿದ್ದಾರೆ, ರಾತ್ರಿಯವರೆಗೆ ಇದ್ದವರು, ಬೆಳಗ್ಗೆ ಎಲ್ಲರೂ ಕೂಡ ಗುಂಡೂರಾವ್ ಮನೆಯಲ್ಲಿದ್ದರು. ಗುಂಡೂರಾವ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಇಂದಿರಾ ಗಾಂಧಿ ತೀರ್ಮಾನ ತೆಗೆದುಕೊಂಡಾಗಿತ್ತು. ಅರಸು ಅಂತಹ ಅರಸರೇನಿದ್ದಾರೆ ಅವರು ನಂಬಿದ್ರು. ಕರ್ನಾಟಕದಲ್ಲಿ ದೇವರಾಜ ಅರಸು ಅವರಂತೆ ನಾಯಕರನ್ನು ಬೆಳೆಸಿದ ಇನ್ನೊಬ್ಬ ಮುಖ್ಯಮಂತ್ರಿ ಭಾಳ ಕಡಿಮೆ. ಅಂತಹ ದೇವರಾಜ ಅರಸು ಮನೆಯಲ್ಲಿ ಯಾರೂ ಇರಲಿಲ್ಲ. ಆ ಬೆಳಗು ನಾನು ಅರಸು ಅವ್ರ ಮನೆಗೆ ಹೋಗಿದ್ದೆ. ನಾನು ಇನ್ನೊಬ್ಬ ಪತ್ರಕರ್ತ ಸ್ನೇಹಿತರ ಜೊತೆ, ಚಂದ್ರಶೇಖರ್ ರಾವ್ ಅಂತಿದ್ದರು. ಹೋದರೆ ಅವ್ರ ಮನೆಯಲ್ಲಿ ಕಾಫಿ ಕೂಡುವವರು ಇರಲಿಲ್ಲ. ಅರಸು ಮನೆ ಖಾಲಿಯಾಗಿತ್ತು. ಅವರು ಭಾಳ ಮನೆಯಲ್ಲಿ ಯಾರೂ ಇಲ್ಲ ಅಂತ ಕಾಣುತ್ತೆ ಅಂತ ಅಂದರು. ಇನ್ನೊಬ್ಬರು ನಾಯಕರು ನಾನು ನೋಡಿದ್ದು ಬಿ ಬಸವಲಿಂಗಪ್ಪನವರು. ನನಗೆ ಭಾಳ ಅವ್ರ ಬಗ್ಗೆ ಪ್ರೀತಿ ಮತ್ತು ಗೌರವ. ಅವರ ಸಚಿವ ಸ್ಥಾನದಿಂದ ಕೈ ಬಿಟ್ಟಿದ್ದರು. ಅವತ್ತು ಶಿವಾನಂದ ಸ್ಟೋರ್ಸ್ ಏನಿದೆ ಅದರ ಹಿಂದ್ಗಡೆ ಮಂತ್ರಿಗಳ ನಿವಾಸದಲ್ಲಿ ಅವ್ರ ಮನೆ ಇತ್ತು ಅಲ್ಲಿ. ಸೊ ಅಲ್ಲಿ ಹೋದರೆ ಅವರೊಬ್ಬರೇ ಇದ್ದರು. ಬಾರಯ್ಯ ಅಂದರು, ಹೋಗಿ ಕೂತೆ. ಅವರು ಆಗಾಗ ಎದ್ದು ಮನೆಯ ಮಹಡಿಯಿಂದ ಕಿಟಕಿಯಲ್ಲಿ ನೋಡ್ತಿದ್ರು, ಯಾರಾದರೂ ಬರ್ತಾರಾ ಅಂತ. ಯಾರೂ ಬಂದೇ ಇರಲಿಲ್ಲ. ಇದನ್ನು ಒಬ್ಬ ರಾಜಕಾರಣಿಯ ದುರಂತ ಅನ್ನೋಣವೇ ಏನಂತ ವಿಶ್ಲೇಷಣೆ ಮಾಡೋಣ. ಈಗ ಕೂಡ ಸಿದ್ದರಾಮಯ್ಯನವರ ಜೊತೆ ಇರುವವರೇನಿದ್ದಾರೆ ಸಾವಕಾಶವಾಗಿ ಅವರು
ಶಿಫ್ಟ್ ಆದಂತೆ ಕಾಣ್ತಾ ಇದೆ, ಆಗ್ತಾ ಇರುವಂತೆ ಕಾಣ್ತಾ ಇದೆ. ಸೊ ಯಾವಾಗಲೂ ಸಿದ್ದರಾಮಯ್ಯನವರ ಹಿಂದೆ ಮುಂದೆ ಕಾಣ್ತಾ ಇರೋರೇ ಈಗ ಕಾಣ್ತಾ ಇಲ್ಲ. ಅಶೋಕ್ ಪಟ್ಟಣ್ ಅವರು ಯಾವಾಗಲೂ ಹಿಂದಿರ್ತಿದ್ರು, ಈಗ ಅವರು ದಟ್ ಇವ್ರ ಮುಂದೆ ಇವ್ರ ಜೊತೆ ಕಾಣ್ತಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಾಗೆ ಹಲವರು. ಅಧಿಕಾರದ ಗುಣಧರ್ಮ ಹಾಗೆ ಇರ್ಬೋದು ಏನೋ, ನನಗೆ ಗೊತ್ತಿಲ್ಲ. ಈಗಲೇ ಹೀಗಾದಾಗ ನೆಕ್ಸ್ಟ್ ಏನಾಗುತ್ತೆ ಆಗಿದ್ದರೆ, ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಮೇಲೆ ಪರಿಸ್ಥಿತಿ ಏನಾಗುತ್ತೆ? ಸಿದ್ದರಾಮಯ್ಯ ಈಗೇನೊಂದು ಪವರ್ ಸೆಂಟರ್ ಆಗಿದ್ದಾರೆ, ಅವರು ಪವರ್ ಸೆಂಟರ್ ಆಗಿ ಉಳಿತಾರ ಅಥವಾ ಅವರು ಒಬ್ಬ ನಿವೃತ್ತ ರಾಜಕಾರಣಿಯ ಸ್ಥಿತಿಗೆ ಹೋಗ್ತಾರ? ಹಾಗಿರುವಾಗ ಅವರೇನು ಯಾವ ಬೆಂಬಲಿಗರನ್ನು ನಂಬಿದ್ರು, ಆ ಬೆಂಬಲಿಗರು ನಿಜವಾದ ಅರ್ಥದಲ್ಲಿ ಬೆಂಬಲಿಗರೇ ಆಗಿರಲಿಲ್ಲವಾ? ಈ ಪ್ರಶ್ನೆಗಳು ಮೂಡ್ತವೆ. ಈಗ ನೋ ಪ್ರಾಬ್ಲಮ್, ಯಾಕಂದರೆ ಹೈಕಮಾಂಡ್ ಸಿದ್ದರಾಮಯ್ಯನವರು ಹೇಳಿದ ಮಾತನ್ನು ಕೇಳುವ ಸ್ಥಿತಿಯಲ್ಲಿದೆ. ಆದ್ದರಿಂದ ಅವರಿಗೆ ಈ ಚಾಲೆಂಜ್ ಯಾವುದು ಅಂದರೆ, ಈಗ ಅವರು ಸನ್ಮಾನ್ಯ ಶಿವಕುಮಾರ್ ಅವರ ಸಂಪುಟದಲ್ಲಿ ತಮ್ಮ ಆಪ್ತೇಷ್ಟರಿಗೆ ಸ್ಥಾನವನ್ನು ಕೊಡಿಸುವುದರಲ್ಲಿ ಯಶಸ್ವಿಯಾದರೆ ಅವರ ಸ್ವಲ್ಪ ಪವರ್ ಉಳಿಬಹುದು. ಅದಿಲ್ಲ ಅಂದರೆ ಶಾಸಕರು ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಅದಕ್ಕೆ ಇನ್ನೊಂದು ಮುಖ ಇದೆ ಇದು. ಅದೇನು ಗೊತ್ತಾ? ಇನ್ನೊಂದು ಮುಖ ಏನು ಅಂದರೆ, ಸಿದ್ದರಾಮಯ್ಯನವರು ಅಹಿಂದ ವರ್ಗದ ಮೇಲೆ, ಸಾಮಾನ್ಯ ಜನರ ಮೇಲೆ ಅವರಿಗಿರುವಂತಹ ಒಂದು ಸಂಬಂಧ ಇದೆಯಾ, ಒಂದು ರಿಲೇಷನ್ ಇದೆಯಲ್ಲ, ಆ ರಿಲೇಷನ್ ಏನೂ ಆಗಲ್ಲ. ದಟ್ ಈಸ್ ವಾಟ್. ಅಂದರೆ ಜನರ ನಡುವಿನ ಸಂಬಂಧ ಚೆನ್ನಾಗಿರುತ್ತೆ, ಆದರೆ ರಾಜಕಾರಣಿಗಳ ಜೊತೆಗಿನ, ಶಾಸಕರ ಜೊತೆಗಿನ ಸಂಬಂಧ ಇದೆಯಲ್ಲ, ಅದು ಹಾಗೆ ಇರುತ್ತೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಇದು ಮುನ್ಸೂಚನೆ ಅಂತ. ಒಬ್ಬ ರಾಜಕಾರಣಿಯಾದವನು ಸತತವಾಗಿ ತಾವು ರಾಜಕಾರಣಿಯಾಗಿ ಇರೋದಕ್ಕೂ ಆಗಲ್ಲ. ಒಂದು ಕಾಲಘಟ್ಟದಲ್ಲಿ ಅವರೆಲ್ಲ ಕೂಡ ಎಲ್ಲವನ್ನ ಬಿಟ್ಟು ಹೋಗಬೇಕಾಗುತ್ತೆ ಅಂತ. ಅದು ನೋವಿನ ಸಂದರ್ಭ, ಅನುಮಾನ ಇಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರು ಕೂಡ ಇದನ್ನು ಬಿಡುವ ಸಂದರ್ಭದಲ್ಲಿ ಅವರು ಕಣ್ಣೀರು ಹಾಕಿದ್ರು ಅಂತ ವರದಿಗಳಾಗಿದ್ದು ನಿಜ ಕೂಡ. ಅವರು ಕಣ್ಣೀರು ಹಾಕಿದ್ದು ನಿಜ. ಯಾಕೆಂದರೆ ಈ ಬಿಡುವುದಿರುತ್ತಲ್ಲ, ಅದು ಸುಲಭವಾದದ್ದಲ್ಲ ಅಂತ. ಅದರ ಜೊತೆಗಿರುವಂಥ ಬಹಳ ಮುಖ್ಯವಾದ ಪ್ರಶ್ನೆ, ಯಾರು ಜೊತೆಗೆ ನಿಲ್ತಾರೆ ಅಂತ. ಆ ಕಾರಣಕ್ಕೆ ಇರ್ಬೋದು ಅಂತ ಸಿದ್ದರಾಮಯ್ಯನವರು ಯಾವಾಗ ಹೈಕಮಾಂಡ್ ಹೇಳ್ತೋ, ಇದರ ಅರಿವಿನಿಂದಾಗೇನೆ ಹೈಕಮಾಂಡ್ ಅಥವಾ ರಾಹುಲ್ ಗಾಂಧಿಯವರು ರಾಜೀನಾಮೆ ಕೊಡಿ ಅಂತ ಹೇಳಿದಾಗ ಮತ್ತೊಮ್ಮೆ ಯೋಚನೆ ಮಾಡ್ದೇನೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದು ಅಂತ. ಕಾಂಗ್ರೆಸ್ ರಾಜಕಾರಣದಲ್ಲಿ ಕಾಂಗ್ರೆಸ್ ಅನ್ನುವ ಈ ಪಕ್ಷ ಇದೆಯಲ್ಲ, ಈ ಪಕ್ಷ ಹೀಗೆ ಹಲವು ನಾಯಕರ ತಲೆಯ ಮೇಲೆ ಚಪ್ಪಡಿ ಕಲ್ಲೆಳೆದಿದೆ. ಅರಸು ಅದೇ ಸ್ಥಿತಿ. ಹಾಗೆಯೇ ಬಂಗಾರಪ್ಪನವರು, ಮೊಯ್ಲಿ ಅವರು ಚುನಾವಣೆಯಲ್ಲಿ ಸೋತದಿಂದ ಹೋದರು, ಆದರೆ ಅದ ನಂತರ ಏನಾಯಿತು ಅಂತ ಗೊತ್ತು. ಬಹುತೇಕ ನಾಯಕರುಗಳೇನಿದ್ದಾರೆ, ಯು ಸಿ ದಟ್ ಯಾರು ಪವರ್ಫುಲ್ ಲೀಡರ್ ಇದ್ದರೋ ಅವರ ಎಲ್ಲರ ರಾಜಕೀಯ ಕೊನೆಯ ದಿನಗಳನ್ನು ಕಾಂಗ್ರೆಸ್ ಯಾವ ರೀತಿ ನಿರ್ವಹಿಸ್ತು, ಯಾವ ರೀತಿ ನಡೆಸ್ಕೊಡ್ತು, ಅವರಿಗೆ ಕೊಡಬೇಕಾದ ಕನಿಷ್ಠ ಗೌರವವನ್ನಾದರೂ ಕಾಂಗ್ರೆಸ್ ಕೊಡ್ತಾ ಇಲ್ವಾ ಇಂಥ ಪ್ರಶ್ನೆಗಳಿವೆ. ಸೊ ಅದ್ರ ಜೊತೆಗೆ ಭವಿಷ್ಯದಲ್ಲಿರುವಂಥ ಭಾಳ ಪ್ರಶ್ನೆ ನಾನು ಕೊನೆಯದಾಗಿ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇನು ಅಂದರೆ, ಸಿದ್ದರಾಮಯ್ಯನವರು ನಿಜವಾಗಿ ಒಂದು ಪವರ್ ಸೆಂಟರ್ ಆಗಿ ಉಳಿತಾರಾ ಅಥವಾ ಅವ್ರ ನೇಪಥ್ಯಕ್ಕೆ ಸರಿತಾರಾ? ಇದು ಭವಿಷ್ಯಕ್ಕೆ ಸಂಬಂಧಪಟ್ಟಿದ್ದು. ಇದು ಎರಡನೇ ಸುದ್ದಿ. ಇನ್ನು ಮೂರನೇ ಒಂದು ಸುದ್ದಿ ಇದೆ, ದಯವಿಟ್ಟು ಎಲ್ಲೂ ಹೋಗಬೇಡಿ. ಅದನ್ನು ಕೂಡ ನಿಮ್ಗೆ ನೆರೇಟ್ ಮಾಡ್ತೀನಿ.